ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಚಪಾತಿ, ಪೂರಿ ಅಥವಾ ದೋಸೆಗೆ ಒಂದು ನಾನು ಚೆನ್ನ ಮಸಾಲ ಕಾಬೂಲ್ ಕಡಲೆಕಾಳು ಯೂಸ್ ಮಾಡ್ಕೊಂಡು ಚೆನ್ನ ಮಸಾಲ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸುಮಾರು 100 ಗ್ರಾಮ್ ಆಗಷ್ಟು ನಾನು ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ಇದನ್ನೊಂದು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ನೀವು ಬೇಕು ಅನ್ನೋ ಒಂದು 6 ಅವರ್ ನೆನೆಸಿಟ್ಕೊಂಡ್ರು ನಡೀತದೆ. 100 ಗ್ರಾಮ್ ಅಷ್ಟು ಕಾಬೂಲ್ ಕಡಲೆ, ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಪ್ಯೂರಿ ಮಾಡ್ಕೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ, ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ. ಖಾರಕ್ಕೆ ಬಂದು ನಾನು ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಖಾರದ ಪುಡಿ ಇದೆ, ಮುಕ್ಕಾಲು ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಇದೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ ಪುಡಿ, ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಮ್ಚೂರ್ ಪೌಡರ್ ಒಂದು 1/4 ಟೀ ಸ್ಪೂನ್ ಆಗಷ್ಟಿದೆ ಹುಳಿಗೆ, ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ನಾವು ಕಾಬೂಲ್ ಕಡಲೆನ ನಾವು ಕುಕ್ಕರಲ್ಲಿ 4 ವಿಸಿಲ್ ಹಾಕ್ಸ್ಕೊಬೇಕಾಗುತ್ತೆ ನೀರು ಹಾಕ್ಬಿಟ್ಟು. ಕುಕ್ಕರ್ ಇಟ್ಕೊಂಡು ನಾವು ಕಾಬೂಲ್ ಕಡಲೆ ನೆನೆಸಿಟ್ಕೊಂಡಿರಲ್ಲ, ಒಂದು 100 ಗ್ರಾಮ್ ಆಗಷ್ಟಿದೆ, ಅದನ್ನು ಹಾಕೋಣ. ಅದು ಮುಳುಗಷ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಾವು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು, ಮತ್ತು ಇದ್ರ ಜೊತೆ ನಾನು ಪಲಾವ್ ಎಲೆ ಮತ್ತು 2 ಚಕ್ಕೆ ಮತ್ತು 1 ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ನಾನು 4 ವಿಸಿಲು ಕುಕ್ಕರ್ ಹಾಕಿ ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. 4 ವಿಸಿಲ್ ಹಾಕ್ಸಿದ್ದೀನಿ. ಕುಕ್ಕರ್ ವೈಟ್ ಬಿಟ್ಟಿದೆ, ಈಗ ನೀಟಾಗಿ ಬೆಂದಿದೆ ನೋಡಿ. ನೆನೆಸ್ಬಿಟ್ರೆ ನೀಟಾಗಿ ನಮಗೆ ಚೆನ್ನಾಗಿ ನೋಡಿ, ಇಷ್ಟು ಇದಾದರೆ ಸಾಕು ನಮಗೆ. ಇವಾಗ ಪಲಾವ್ ಎಲೆ ಮತ್ತು ಏಲಕ್ಕಿ ಮತ್ತು ಚಕ್ಕೆಯನ್ನು ತೆಗೆದುಬಿಡೋಣ. ನಾವು ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ. ನಾನೊಂದು ಸ್ವಲ್ಪ ಕಾಳನ್ನ ನಾನು ರುಬ್ಬಕ್ಕೆ ಇಟ್ಕೊತೀನಿ, ಇಲ್ಲ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು. ನಾನು ಸ್ವಲ್ಪ ಕಾಳನ್ನ ರುಬ್ಬಿಟ್ಟು ಹಾಕ್ತೀನಿ, ಅದು ಸ್ವಲ್ಪ ತಿಕ್ನೆಸ್ ಬರೋದಕ್ಕಷ್ಟೇ. ಬೆಂದಿದ್ದಾಗಿದೆ. ಇವಾಗ ನಾವು ಗ್ರೇವಿ ಮಾಡ್ಕೊಳ್ಳೋಣ. ಗ್ರೇವಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ, ನಿಮ್ಮ ಆಪ್ಷನು. ಮತ್ತು 1-2 ಸ್ಪೂನ್ ಆಗಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ, ನಾರ್ಮಲ್ ಕುಕ್ಕಿಂಗ್ ಆಯಿಲು. ಆಯಿಲ್ ಕಾದಿದೆ. ಇವಾಗ ನಾನು ಸೋಂಪು ಸೇರಿಸ್ತಾ ಇದ್ದೀನಿ. ನೀವು ಸೋಂಪು ಬದಲು ನೀವು ಜೀರಿಗೆ ಸೇರಿಸ್ಕೊಬೋದು. 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಣ್ಣೆಯನ್ನು ಫ್ರೈ ಆದಮೇಲೆ ಪ್ಯೂರಿ ಸೇರಿಸ್ಕೊತಾ ಇದ್ದೀನಿ. ಒಂದಿದೆ, ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಅದು ರಾಸ್ ಮೇಲೆ ಹೋದ್ಮೇಲೆ ನಾವು ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಆಗಷ್ಟು ಅರಿಶಿನ. ಪ್ರತಿಯೊಂದು ಮಸಾಲೆ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ನಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ. ಅದರದ್ದು ಅಷ್ಟೇ ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಆಗಿದೆ. ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ರಾಸ್ ಮೇಲೆ ಹೋಗಿದೆ. ಇವಾಗ ನಾವು ಟೊಮೆಟೊ ಪ್ಯೂರಿ ಸೇರಿಸ್ಕೊಳ್ಳೋಣ. 2 ಟೊಮೆಟೊ ಇದೆ, ಮೀಡಿಯಮ್ ಸೈಜು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ನಾನು. ಅದನ್ನು ಅಷ್ಟೇ ಚೆನ್ನಾಗಿ ರಾಸ್ ಮೇಲೆ ಹೋಗ್ವರೆಗೂ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಆಲ್ರೆಡಿ ನಾನು ಉಪ್ಪು ಕಾಳು ಬೇಯಿಸೋಕ್ಕೆ, ಕಾಬೂಲ್ ಕಡಲೆ ಬೇಯೋದಕ್ಕೆ ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗಷ್ಟು ಸೇರಿಸ್ಕೊತಾ ಇದ್ದೀನಿ ನಾನು. ಒಂದು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹಸಿ ಟೊಮೆಟೊ ಆಗಿರೋದ್ರಿಂದ ಅದು ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಆಗಿದೆ. ಟೊಮೆಟೊ ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ನೋಡಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲೆಲ್ಲ, ಅದು ರಾಸ್ ಮೇಲೆಲ್ಲ ನೀಟಾಗಿ ಹೋಗಿದೆ. ಇವಾಗ ಇದಕ್ಕೆ ನಾವು ಸ್ಪೈಸಸ್ ಸೇರಿಸ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಚೆನ್ನ ಮಸಾಲನೂ ಸೇರಿಸ್ಕೊಬೋದು. ಏನು ಇಲ್ದಿರ ಮನೇಲಿ ಸಿಂಪಲ್ಲಾಗಿರೋ ಮನೆ ಇರೋ ಐಟಮ್ಸಲ್ಲೇ ನಾವು ಹೇಗೆ ಚೆನ್ನ ಮಸಾಲ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಸಾಲೆನ ನೀಟಾಗಿ ಎಣ್ಣೆನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬೇಯಿಸ್ಕೊಂಡಿದ್ದೀರಲ್ಲ ಕಾಬೂಲ್ ಕಡಲೆ, ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ನಾವು ನೀರು ಸೇರಿಸ್ಕೊಳ್ಳೋಣ. ನಾನು ಕಡಲೆಕಾಳು ಸ್ವಲ್ಪ ಕಾಬೂಲ್ ಕಡಲೆ ಎತ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು. ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ನಾನು, ಕೆಲವರು ಆಲೂಗಡ್ಡೆ ಹಾಕ್ತಾರೆ, ಕೆಲವರು ಈ ಥರ ಕಾಳು ಮ್ಯಾಶ್ ಮಾಡಿ ಹಾಕ್ತಾರೆ, ಕೆಲವರು ಹಾಗೇ ಮ್ಯಾಶ್ ಮಾಡಿ ನುಣ್ಣಗೆ ಮ್ಯಾಶ್ ಮಾಡಿನೂ ಹಾಕ್ತಾರೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಾಳು ಬೇಯಿಸಿದ ನೀರನ್ನೇ ಸೇರಿಸ್ಕೊತಾ ಇದ್ದೀನಿ.
ನಿಮಗೆ ತೆಳು ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಅದ ಕುದಿಯಕ್ಕೆ ಬಿಟ್ಬಿಡೋಣ. ಈಗ ಒಂದು ಕುದಿ ಬಂದಮೇಲೆ ನಾನು ಕಾಳು ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದು ನೋಡಿ ಫ್ರೆಂಡ್ಸ್, ಕುದಿ ಬಂದಿದೆ. ಇವಾಗ ನಾನು ಕಾಳು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೇನೆ, ಅದು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅದು ಥಿಕ್ನೆಸ್ ಬರಲಿ ಅಂತೇಳಿ ನಾನು ಸೇರಿಸ್ತಾ ಇದ್ದೀನಿ. ಇದು ಹಾಕಿಂದ ಇನ್ನೊಂದು ಸ್ವಲ್ಪ ನಮಗೆ ಥಿಕ್ನೆಸ್ ಬರುತ್ತೆ. ಇನ್ನೊಂದು ಸ್ವಲ್ಪ ನಾವು ನೀರು ಸೇರಿಸ್ಕೊಳ್ಳೋಣ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಆಮ್ಚೂರು ಪೌಡ್ರು ಕೊನೆಯಲ್ಲಿ ಸೇರಿಸ್ಕೊತೀನಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೀವು ನೋಡಿ ಚೆಕ್ ಮಾಡ್ಕೊಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ನಾವು ಇವಾಗ ಕುದಿಯಕ್ಕೆ ಬಿಟ್ಬಿಡೋಣ. ಕುದೀತಾ ಇದೆ ಚೆನ್ನಾಗಿ. ಈಗ ನಾನು ಆಮ್ಚೂರು ಪೌಡರು ಇದ್ರೆ ಹಾಕ್ಬೋದಿಲ್ಲ ಅಂದರೆ ಇಲ್ಲ, ಒಂದು 1/4 ಟೀ ಸ್ಪೂನ್ ಆಗಷ್ಟು ಸೇರಿಸ್ತಾ ಇದ್ದೀನಿ. ಪೌಡರ್ ಒಂದು ಸ್ವಲ್ಪ ಶುಗರ್ ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಉಳಿಯೋದ್ರಿಂದ ಒಂದು ಸ್ವಲ್ಪ ನಾನು ಶುಗರ್ ಸೇರಿಸ್ತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಮಂದ ಬರುತ್ತೆ. ಈ ಟೈಮಲ್ಲಿ ನಾವು ಉಪ್ಪು ಖಾರ ಚೆಕ್ ಮಾಡ್ಕೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಕರೆಕ್ಟಾಗಿದೆ. ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನಾನು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ಕೊತೀನಿ. ನೀವು ಉಪ್ಪು ಖಾರ ನೀವು ನೋಡಿ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರೆಡಿಯಾಗಿದೆ ಚೆನ್ನ ಮಸಾಲ. ನಿಮ್ಮದು ಎಕ್ಸ್ಪೆಷಲ್ ಪೂರಿಗೆ ಮತ್ತು ನಾನ್ಗೆಲ್ಲ ಸೂಪರಾಗಿರುತ್ತೆ, ಭಟೋರೆಗೆ ಪರೋಟೆಗೆಲ್ಲ. ಇವಾಗ ಕೊನೆಯಲ್ಲಿ ನಾವು ಸ್ಟವ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಾವು ಕಸ್ತೂರಿ ಮೇಥಿ ಸೇರಿಸ್ಕೊಳ್ಳೋಣ. ನಿಮ್ಮ ಆಪ್ಷನು. ನಾನು ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಕಸ್ತೂರಿ ಮೇಥಿ. ಸ್ಟವ್ ಆಫ್ ಮಾಡಿಬಿಡೋಣ. ರೆಡಿಯಾಗಿದೆ. ಮನೆಯಲ್ಲೇ ಇರುವ ಕಡಿಮೆ ಸಾಮಗ್ರಿಗಳನ್ನ, ಕಿಚನಲ್ಲಿರೋ ಐಟಮ್ಸಲ್ಲೇ ನಾವು ಹೇಗೆ ಚೆನ್ನ ಮಸಾಲ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.